ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಧಾರ್ ಅಪ್ಡೇಟ್ ಉಚಿತವಾಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ನೋಡ್ಕೊಳ್ಳಿ, ಇವಾಗ ಫ್ರೀಯಾಗಿ ಕೊಟ್ಟಿದ್ದಾರೆ. ನೀವು ಕೂಡ ಅಪ್ಡೇಟ್ ಮಾಡಿಸ್ಕೋಬೋದು. ಇನ್ನು ಡೆಡ್ಲೈನ್ ವಿಸ್ತೀರ್ಣ ಆಗಿದೆ, ನಿಮಗೂ ಜಾಸ್ತಿ ಕಾಲಾವಕಾಶ ಕೊಟ್ಟಿದ್ದಾರೆ. ಬನ್ನಿ ಇವೇನು ಅಂತ ನೋಡೋಣ. ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಹಲವಾರು ಜನಗಳಿಗೆ ಆಧಾರ್ ಕಾರ್ಡನ್ನು ಮಾಡಿಸಿ 10 ವರ್ಷ ಆದರೂ ಕೂಡ ಅಪ್ಡೇಟ್ ಮಾಡಿಸಿರೋದಿಲ್ಲ. ಅಂಥವರು ಬೇಗನೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ನೀವು ಮಾರ್ಚ್ 14ರಿಂದ 2024ವರೆಗೆ ಇತ್ತು, ಅಪ್ಡೇಟ್ ಮಾಡಿಸ್ಬೋದಿತ್ತು. ಇವಾಗ ಜೂನ್ 14ವರೆಗೆ ವಿಸ್ತೀರ್ಣ ಮಾಡಿದ್ದಾರೆ. ಈ ಗಡುವು ಪೂರ್ತಿ ಆಗೋದ್ರೊಳಗೆ ನೀವು ಅಪ್ಡೇಟ್ ಮಾಡ್ಕೊಬೋದು. ಏನೆಲ್ಲ ಅಪ್ಡೇಟ್ ಮಾಡ್ಕೋಬೋದು ಅಂತ ನೋಡ್ಕೊಂಡು ನಾನು ಉಚಿತವಾಗಿ ಆಧಾರ್ ತಿದ್ದುಪಡಿ ನವೀಕರಣ ಮಾಡಿಕೊಳ್ಳಿ. UIDAI ಉಚಿತ ಆಧಾರ್ ನವೀಕರಣ ಗಡುವನ್ನು ಇನ್ನೂ 3 ತಿಂಗಳು ವಿಸ್ತರಿಸಲಾಗಿದೆ. ಈ ಪ್ರಕಾರ ಜೂನ್ 14ವರೆಗೆ ವಿಸ್ತರಿಸಲಾಗಿದೆ. ಆಧಾರ್ ಕಾರ್ಡ್ ಉಚಿತವಾಗಿ ಅಪ್ಡೇಟ್ ಮಾಡಲು ಕಾಲಾವಕಾಶ ಕೊಟ್ಟಿದ್ದಾರೆ. ಅದು ಹಲವಾರು ಜನರಿಗೆ ಮಾಡಿಸಿ 10 ವರ್ಷ ಆದರೂ ಕೂಡ ಅಪ್ಡೇಟ್ ಮಾಡಿರೋದಿಲ್ಲ. ಅಂಥವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸೆಂಬರ್ 14ವರೆಗೆ ಆಧಾರ್ ಕಾರ್ಡ್ ಉಚಿತವಾಗುತ್ತದೆ. ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು 50 ರೂಪಾಯಿ ಶುಲ್ಕ ಪಾವತಿ ಮಾಡಬೇಕಾಗಿತ್ತು. ಇವಾಗ ಅದನ್ನು ಕೂಡ ಏನು ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾವ ಥರ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಯಾರಿಗೆಲ್ಲ ಇದು ಅನ್ವಯ, 10 ವರ್ಷ ಆದರೂ ಕೂಡ ಅಪ್ಡೇಟ್ ಮಾಡದಿಲ್ದವ್ರಿಗೆ ಇದು ಅನ್ವಯ ಆಗಿರುತ್ತೆ. ಐಡೆಂಟಿ ಕಾರ್ಡ್, ಓಕೆನಾ. ಏನೆಲ್ಲ ಬೇಕು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಂದ್ರೆ ನೋಡ್ಕೊಳ್ಳಿ. ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಪಾಸ್ಬುಕ್, ಭಾರತೀಯ ಪಾಸ್ಪೋರ್ಟ್ ಸೈಜ್ ಫೋಟೋ, ಪಾಸ್ಪೋರ್ಟ್ ಇದ್ರೆ ಓಕೆ. ನೆಕ್ಸ್ಟು ಸರ್ಕಾರ ನೀಡಿರೋದು ಗುರುತಿನ ಚೀಟಿ, ಪ್ರಮಾಣ ಪತ್ರ, SC or ST OBC ಪ್ರಮಾಣ ಪತ್ರ, ಮದುವೆ ಪ್ರಮಾಣ ಪತ್ರ, ಭಾವಚಿತ್ರವನ್ನು ಹೊಂದಿದ ಅಂಗವಿಕಲ ಯಾರನ್ನ ಇದ್ದರೆ ಅವ್ರದ್ದು ಒಂದು ಪ್ರಮಾಣ ಪತ್ರ ತಗೊಂಡೋಗಿ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಟು ಅಪ್ಡೇಟ್ ಆಧಾರ್ ಕಾರ್ಡ್ ನೋಡ್ಕೊಳ್ಳಿ. ನೀವು ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡ್ಕೋಬೋದು. ನೀವು ಜನ್ಮ ದಿನಾಂಕ, ವಿಳಾಸ, ಹೆಸರು, ಹೀಗೆ ಏನೆಲ್ಲ ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡುವ ವಿಧಾನ ಕೆಳಗಿನಂತೆ ಇರುತ್ತೆ, ನೋಡ್ಕೊಳ್ಳಿ. ವೆಬ್ಸೈಟ್ಗೆ ಭೇಟಿ ನೀಡಿ, ನಂತರ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ಕ್ಯಾಪ್ಚರ್ ಇರುತ್ತೆ, ಅದನ್ನ ಎಂಟರ್ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಈ ಥರ ಸ್ಕ್ರೀನಲ್ಲಿ ಕಾಣಿಸುತ್ತೆ, ನೋಡ್ಕೊಳ್ಳಿ. ಇಲ್ಲಿವರೆಗೂ ಫ್ರೀ ಇದೆ. ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇರುತ್ತೆ, ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಡೇಟ್ ಮಾಡ್ಕೋಬೋದು. ಆಧಾರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನೇಮು ಎಲ್ಲನೂ ಕೂಡ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಅಪ್ಡೇಟ್ ಮಾಡಿಕೊಂಡು ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದರಲ್ಲಿ ನೀವು ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಯಾವ್ದಾದ್ರು PVC ಕಾರ್ಡ್ನು ಕೂಡ ನೀವು ಆರ್ಡರ್ ಮಾಡ್ಕೋಬೋದು. ನಿಮ್ಮ ಬಯೋಮೆಟ್ರಿಕ್ ಕೂಡ ಲಾಕ್ ಮಾಡ್ಕೊಬೋದು, ಓಕೆನಾ. ಇಷ್ಟೆಲ್ಲ ಫೆಸಿಲಿಟೀಸ್ ಇದರಲ್ಲಿದೆ, ನೋಡಿಕೊಂಡು ಈಸಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.